ಹಲೋ ಗೈಸ್, ಬನ್ನಿ ಇವತ್ತೊಂದು ಪವರ್ಫುಲ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಈ ವ್ಲಾಗ್‌ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ, ಆ ದೇವಸ್ಥಾನದಲ್ಲಿ ನಿಮಗೆ ಯಾವುದೇ ರೀತಿ ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಅಥವಾ ಮಕ್ಕಳಾಗ್ತಿಲ್ಲ ಅನ್ನೋರಿಗೆ ಅಲ್ಲೋಗಿ ಪೂಜೆ ಮಾಡಿಸ್ಕೊಂಡು ಬಂದರೆ ಖಂಡಿತ ಮಕ್ಕಳಾಗಿದೆ ಅನ್ನೋ ಪವಾಡಗಳು ಸಹ ನಡೆದಿದೆ. ಹಾಗಾಗಿ ಬನ್ನಿ ಇವತ್ತು ನಿಮಗೆ ಈ ಒಂದು ಸ್ಪೆಷಲ್ ಡಿವೈನ್ ಪವರ್ ಇರುವಂತಹ ಟೆಂಪಲ್‌ನ ತೋರಿಸ್ತೀನಿ. ಹಾಗೂ ನಿಮಗೂ ಒಂದು ಏನೇ ಸಮಸ್ಯೆ ಇದ್ರೂ ಹೋಗಿ ನೀವಲ್ಲಿ ಪೂಜೆ ಮಾಡಿಸ್ಕೊಂಡು ಬರ್ಬೋದು. ಯಾವ ರೀತಿ ಪೂಜೆ ಮಾಡಿಸ್ಕೊ ಬರಬೇಕು ಅನ್ನೋದನ್ನು ಸಹ ನಾನು ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ, ಅದನ್ನು ನೀವು ಸಹ ಫಾಲೋ ಮಾಡ್ಬೋದು. ಈ ದೇವಸ್ಥಾನ ನಮ್ಮ ತಂಗಿಯವರ ಅತ್ತೆ ಅವ್ರ ಮನೆ ಕಡೆ ಇದು ಮನೆ ದೇವರು. ಹಾಗಾಗಿ ನಾವು ಇವತ್ತು ಫಸ್ಟ್ ಟೈಮ್ ಹೋಗ್ತಿರೋದು. ಬಟ್ ಈ ದೇವಸ್ಥಾನದ ಬಗ್ಗೆ ತುಂಬ ಕೇಳಿದ್ವಿ. ಬಟ್ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಹಾಗಾಗಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಈ ಮೂಮೆಂಟ್ಸ್ನ ಸಹ ಅಂತ ಹೇಳಿ ವ್ಲಾಗ್ನ ಮಾಡ್ತಿದ್ದೀನಿ. ಸೊ, ಅರ್ಲಿ ಮಾರ್ನಿಂಗ್ ಹೊರಟ್ವಿ 5:30 6 ಹಾಗೆ 8:30ಗೆಲ್ಲ ರೀಚ್ ಆದ್ವಿ. ಇನ್ನು ಅಲ್ಲೆಲ್ಲ ಆಟ ಸಾಮಾನು ಇಡ್ತಿದ್ರು. ಇವೊಂದು ಸ್ಟಾರ್ಟ್ ಆಗಿತ್ತು ಆಟ ಸಾಮಾನು ಕೊಡಿಸು ಅಂತ. ನಾನು ನಮ್ಮ ಅಪ್ಪನ್ನ ಎಳ್ದಾಡ್ತಿದ್ದ. ನೋಡಿ ಹೆಂಗೆ ಏನು ಮಾತಾಡಂಗಿಲ್ಲ, ಎಲ್ಲೂ ನಿಂತ್ಕೊಳ್ಳಂಗಿಲ್ಲ. ಫಸ್ಟ್ ಆಟ ಸಾಮಾನು ಕೊಡಿಸ್ಬಿಡ್ಬೇಕು ಇವನಿಗೆ. ಎಸ್, ಇವತ್ತು ಬೈಲಾಂಜನೇಯನ ದೇವಸ್ಥಾನಕ್ಕೆ ಬಂದಿದ್ವಿ. ಇನ್ನೂ ಕಟ್ತಾ ಇದ್ದಾರೆ ಇದು ದೇವಸ್ಥಾನ. ಹಾಗಾಗಿ ದೇವ್ರನ್ನ ಅಲ್ಲಿ ತಂದಿಟ್ಕೊಂಡಿದ್ದಾರೆ. ಇಲ್ಲಿದೆ ದೇವ್ರೀಗ. ಈಗ ನಿಮಗೆ ತೋರಿಸಿದ್ದು ಆಂಜನೇಯ ಸ್ವಾಮಿದು ರೂಪನ ತೊಗೊಂಡೋಗಿ ಅಲ್ಲಿ ಇದ್ದಾರೆ. ಇದನ್ನೇ ಇವಾಗ ಕಟ್ತಾ ಇದ್ದಾರೆ ದೇವಸ್ಥಾನ. ತೋರಿಸ್ತೀನಿ ನಿಮಗೆ. ಮೊದಲಿಗೆ ಇಲ್ಲಿ ಆಂಜನೇಯನ ಹತ್ರ ಕೈ ಮುಕ್ಕೊಂಡು ಪೂಜೆ ಮಾಡಿಸಿ ಅದಾದಮೇಲೆ ನೀವು ಬೇರೆ ಒಂದು ಡ್ರೆಸ್ಸಿಗೆ ಚೇಂಜ್ ಮಾಡಿಕೊಂಡು ನೀರು ಹಾಕಿಸ್ಕೊಳ್ಳೋಕ್ಕೆ ಅಂತ ಹೇಳಿ ಇಲ್ಲಿ ಆಚೆ ಕುತ್ಕೊಬೇಕಾಗತ್ತೆ. ಈಗ ನಿಮಗೆ ನಾನು ತೋರಿಸ್ತೀನಿ ಯಾವ ರೀತಿ ಅವರು ಈ ಒಂದು ಆಚರಣೆನ ಮಾಡ್ತಾರೆ ಅಂತ. ಈ ರೀತಿ ಗರುಡಗಂಬದ ಮುಂದೆ ಕುತ್ಕೋಬೇಕಾಗತ್ತೆ. ಗಂಡ ಹೆಂಡತಿ ಇಬ್ಬರು ಮಕ್ಕಳು ಬೇಕು ಅನ್ನೋರು ಗಂಡ ಹೆಂಡತಿ ಇಬ್ಬರು ಕುತ್ಕೋಬೋದು. ಅಥವಾ ಆರೋಗ್ಯದ ಸಮಸ್ಯೆ ಇರೋರು, ಯಾರಿಗೆ ಸಮಸ್ಯೆ ಇದೆಯೋ ಅವರು ಈ ಥರ ಕುತ್ಕೊಂಡು ಒಳಗಡೆ ಫಸ್ಟು ಪೂಜೆ ಮಾಡಿಸಿ ಕೈ ಮುಕ್ಕೊಂಬಂದು ಈ ರೀತಿ ಆಚೆ ಕುತ್ಕೊಂಡು ನೀರು ಹಾಕಿಸ್ಕೋಬೇಕಾಗತ್ತೆ. ನೀರು ಹಾಕಿಸ್ಕೊಂಡು ಅದಾದಮೇಲೆ 3 ಸುತ್ತು ಅಥವಾ 11 ಸುತ್ತು ಈ ಥರ ಪ್ರದಕ್ಷಿಣೆ ಹಾಕಿ ಆಂಜನೇಯನಿಗೆ ಅವರು ತದನಂತರ ಡ್ರೆಸ್ ಚೇಂಜ್ ಮಾಡಿಕೊಂಡು ಇಲ್ಲಿ ಮೂಲ ದೇವರು ಏನಿದೆ ಮೂಲ ದೇವ್ರ ಹತ್ರನೂ ಬಂದು ಪೂಜೆ ಮಾಡಿಕೊಂಡು ಹೋಗ್ಬೋದು. ಈ ದೇವಸ್ಥಾನ ತುಮಕೂರು ಹತ್ರ ಇರೋವಂಥದ್ದು. ಬೈಲಾಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಹಾಕಿದರೆ ನಿಮಗೆ ಗೂಗಲಲ್ಲಿ ಡೈರೆಕ್ಷನ್ ಸಿಗುತ್ತೆ. ಖಂಡಿತ ನಿಮಗೆ ಯಾರಿಗಾದರೂ ಈ ಸಮಸ್ಯೆಗಳಿದ್ದಲ್ಲಿ ಬಂದು ಇಲ್ಲಿ ಒಂದು ಸತಿ ನೀವು ಪೂಜೆ ಮಾಡಿಸ್ಕೊಂಡೋಗಿ. ಖಂಡಿತ ಎಲ್ಲ ಒಳ್ಳೇದಾಗತ್ತೆ. ಎಲ್ಲಿ ನೆನೆದರೆ ಅಲ್ಲಿಯೇ ಇರುವನು, ಕರೆದರು ಅಲ್ಲಿ ಬರುವನು. ಇದು ನೋಡ್ರಿ ಪ್ಲೀಸ್ ಅಂತ ಓಪನ್ ಮಾಡ್ಬೇಕಂತ. ಇದು ಅವ್ರು ಚಿಕ್ಕು ಕೊಡಿಸಿದ್ದಾರೆ. ಇವತ್ತೆಲ್ಲ ಡಬಲ್ ತಮ್ಮಕ್ಕ. ಇದು ಅವ್ರ ತಾತ ಕೊಡ್ಸೋರೆ. ಎರಡೆರಡು ತೊಗೊಂಡು ಕೂತವನೆ. ನೋಡಲ್ಲಿ ವಿಡಿಯೋ ಮಾಡ್ತಾ ಇರೋದು. ವಿಡಿಯೋ ಮಾಡಿದ್ರೆ ಇದು ಮನೆವರೆಗೂ ಓಪನ್ ಮಾಡಿದ್ರೆ ಮಾತಾಡಿ ಏನಾದ್ರು. ವಿಡಿಯೋ ಮಾಡ್ತಾ ಇದೆಯಾ? ಏನು ಮಾತಾಡೋದು? ಚೆನ್ನಾಗಿದೆ ವಾತಾವರಣ, ಚೆನ್ನಾಗಿದೆ. ಆಂಜನೇಯ ಚೆನ್ನಾಗಿದ್ದಾರೆ. ಆಂಜನೇಯ ಜನ ಏನಪ್ಪ ಕಿತ್ತೋಯ್ತಾ? ಈಗ ನೀರು ಇದ್ದಾರಲ್ಲ, ಬದನೆ ಮಾಡಲಿಲ್ಲ, ಚಳಿ ಚಳಿ ಎಲ್ಲ ಒಳ್ಳೇದಾಗ. ಚಿಕ್ಕ ಚಿಕ್ಕ ಡಾಗಿ ಮರಿಗಳು ಬಂದಿದ್ದಾವೆ. ಓ ಅಲ್ಲೋಡು.
ಇಲ್ಲೆಲ್ಲ ನಾನ್ ವೆಜ್ ಮಾಡ್ತಾರೆ. ನಾನ್ ವೆಜ್ ಇಲ್ಲೆಲ್ಲ ವಾಶ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಇಲ್ಲಿ ನಾನ್ ವೆಜ್ ಮಾಡ್ಕೊಬೋದು. ಇವಾಗ ದೇವ್ರನ್ನ ಇಲ್ಲಿ ಸ್ಟ್ರೈಟ್ ಇದೆಯಲ್ಲ, ಇಲ್ಲಿಟ್ಟಿದ್ದಾರೆ ದೇವ್ರನ್ನ. ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ದೇವಸ್ಥಾನದ್ದು. ಸೊ ಪೂಜೆ ಟೈಮ್ಗೆಲ್ಲ ತೋರಿಸ್ತೀನಿ ಬನ್ನಿ. ಹಾಗೆ ನಂದು ಒಂದು ಹರಕೆ ಇತ್ತು, ಒಂದು ಗೊನೆ ಬಾಳೆಹಣ್ಣು ಕೊಡ್ತೀನಿ ಅಂತ. ಹಾಗೆ ಅದನ್ನು ಹರಕೆನ ತೀರಿಸ್ಕೊಂಡು ಬಂದೆ. ಅದೊಂದು ಖುಷಿ ಆಯಿತು. ಇಬ್ರು ತಲೆ ಮೇಲೆ ಒಂದೇ ಸ್ವಲ್ಪ ಇರಿ ಐನರೆ. ಇಬ್ರಿಗೂ ಬೀಳ್ಬೇಕಲ್ಲ. ಬರ್ತಾರೆ ಹೋಗು. ಇದಾದಮೇಲೆ ಪೂಜೆ ಎಲ್ಲ ಮಾಡಿಸ್ಕೊಂಬಂದು ಇಲ್ಲಿ ನಾವು ಈ ಹಾಲ್ನ ಒಂದು ಬುಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನ್ ವೆಜ್ನ ಮಾಡಿ ದೇವ್ರಿಗೆ ನೈವೇದ್ಯ ಇಡೋವಂಥದ್ದು. ಆಂಜನೇಯ ಸ್ವಾಮಿಗೆ ಇಲ್ಲಿ ನಾನ್ ವೆಜ್ನೇ ನೈವೇದ್ಯವಾಗಿ ಇಡೋವಂಥದ್ದು. ಇದು ಪದ್ಧತಿ ಅವತ್ತಿಂದ ನಡ್ಕೊಂಬಂದಿರೋವಂಥದ್ದು ಇಲ್ಲಿ. ಹಳ್ಳಿಲಾದ್ರೆ ಏನಾಗಲ್ಲ, ಸಿಟಿಲಾದ್ರೆ ಭಯ ಆಗತ್ತೆ. ಹಳ್ಳಿ ಕಡೆ ಏನಾಗಲ್ಲ ಬಿಡಿ. ಬರಬೇಡ ನಿಂತ್ಕೊ ಅಲ್ಲೇ. ಹಾಕ ಇವಾಗ ಬಾಲು ಹಾಕ ಬಾಲು ಅನ್ಸುತ್ತೆ. ದೂರ ಹೊಡಿತಾರಂಗೆ. ಅದಾದ್ಮೇಲೆ ಪ್ರಸಾದ ಎಲ್ಲ ಊಟ ಮಾಡಿಕೊಂಡು ಹೊರಟ್ವಿ. ತುಮಕೂರಲ್ಲೇ ನಮ್ಮ ಅಮ್ಮವ್ರ ಚಿಕ್ಕಮ್ಮ ಒಬ್ಬರಿದ್ದಾರೆ, ನಮ್ಮ ಅಜ್ಜಿ. ಹಾಗಾಗಿ ಅವ್ರ ಮನೆಗೂ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳಿ ಹೊರಟ್ವಿ. ಅಲ್ಲಿಂದ ಒಂದು 3 ಕಿಲೋಮೀಟರ್ಸ್ ಆಗುತ್ತೆ. ಹಾಗಾಗಿ ಹೋಗಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೋದ್ವಿ. ಇದು ನಮ್ಮ ತೋಟದಲ್ಲಿ ಇರುವಂತಹ ನಮ್ಮ ಅಜ್ಜಿಯವ್ರ ಮನೆ. ತುಂಬ ಚೆನ್ನಾಗಿತ್ತು. ನಮಗೆ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ತೋಟ ಎಲ್ಲ. ಇನ್ನೊಂದ್ಸತಿ ಹೋದಾಗ ಖಂಡಿತ ತೋಟ ಎಲ್ಲ ನಾವು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಯಾವ ರೀತಿ ಅವರು ಇಷ್ಟು ವಯಸ್ಸಲ್ಲೂ ಯಾವ ರೀತಿ ಬೆಳೆ ಬೆಳೀತಾ ಇದ್ದಾರೆ. ಮಾವಿನ ಹಣ್ಣಾಗಿರ್ಬೋದು, ಹಲಸಿನ ಹಣ್ಣು ಎಲ್ಲನೂ. ಇನ್ನು ಬೇರೆ ರೀತಿಯ ಬೆಳೆಗಳು ಸಹ ಯಾವ ರೀತಿ ಬೆಳೀತಾರೆ. ಮತ್ತು ನಮ್ಮ ತಾತ ಅವ್ರ ಹತ್ರನೂ ಮಾತಾಡಿಸ್ತೀನಿ. ಅವತ್ತು ತುಂಬ ಟಯರ್ಡ್ ಆಗಿತ್ತು, ಹಾಗಾಗಿ ಜಾಸ್ತಿ ಏನೂ ಮಾತಾಡ್ಸೋಕ್ಕಾಗಿಲ್ಲ. ಹೋಗಿ ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೊರಟ್ಬಿಟ್ವಿ. ಸ್ವಲ್ಪ ಹೊತ್ತು ಮಲಗಿಬಿಟ್ಟಿದ್ದೆ ನಾನು ಬೇರೆ, ಹಾಗಾಗಿ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ತೋಟದ್ದೆಲ್ಲನೂ.
ಅದಾದಮೇಲೆ ನಮ್ಮ ಅಜ್ಜಿಯವ್ರನ್ನೆಲ್ಲ ಮಾತಾಡಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಹಾಗೆ ಲಾಸ್ಟ್ ವ್ಲಾಗ್ಸು ಮಲೇಷ್ಯಾ ಡೈರೀಸ್ ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ಹಾಗೆ ವಾಚ್ ಮಾಡ್ಬೋದು ನೀವು. ಕಂಪ್ಲೀಟ್ ಮಲೇಷ್ಯಾ ಟ್ರಿಪ್ ಡೀಟೇಲ್ಸ್ನ ನಾನು 4-5 ವೀಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ. ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.